ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಫ್ರೆಂಡ್ಸ್, ಈ ಮಕ್ಳು ಆಗ್ಬಿಟ್ರು ಅಂತಂದರೆ ಅವ್ರನ್ನ ಕೆಳಗಡೆ ಬಿಟ್ಟು ರೆಡಿ ಆಗೋಕ್ಕೂ ಟೈಮ್ ಇಲ್ಲ ನನಗೆ. ಇವನಂತೂ ಕೆಳಗಡೆ ಇರಲ್ಲ. ನಾನು ರೆಡಿ ಆಗ್ತಿದ್ದೀನಿ, ಸ್ನಾನ ಮಾಡಿದೆ ಅಂತಂದರೆ ನಮ್ಮಮ್ಮ ಇವಾಗ ನನ್ನ ಬಿಟ್ಬಿಟ್ಟು ಎಲ್ಲ ಹೊರಗಡೆ ಹೋಗ್ಬಿಡ್ತಾಳೆ, ಅಮ್ಮಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋದು ಇವನಿಗೆ ಒಂದು ಮೈಂಡ್ಸೆಟ್ಟು. ಇಲ್ಲಿ ಮನೆ ಇದಾಕ್ಬಿಡೋಣ. ಸೊ ಇವಾಗ ಮನೇಲಂತೂ ಯಾರೂ ಇಲ್ಲ, ನಾನು ಪರಮ್ ಇಬ್ಬರೇನೆ. ಸ್ನಾನ ಏನೋ ಮಾಡ್ಕೊಂಡು ಬಂದ್ಬಿಟ್ಟೆ ಅವ್ನು ಮಲಗಿರೋ ಟೈಮಲ್ಲಿ. ಬಟ್ ರೆಡಿ ಆಗಬೇಕು, ಪೂಜೆ ಮಾಡಬೇಕು, ಹಾಗೆ ಕೂತ್ಕೊಂಡ್ರೆ ಟೈಮು ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ. ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಬಂದು ಸೆಟಾಫಿಲ್ ಅವರ ಮಾಯಿಶ್ಚರೈಸರ್, ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಇದು. ಓಯ್, ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನನ್ನ ಫೇಸ್ಗೆ ಒಂದು ಸ್ವಲ್ಪನೂ ಸ್ಟಿಕ್ಕಿ ಫೀಲ್ ಆಗಲ್ಲ, ಹೆವಿ ಫೀಲ್ ಆಗಲ್ಲ. ಸೊ ತುಂಬಾ ಲೈಟ್ ವೇಟ್ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ಸ್ಕಿನ್ ಮೇಂಟೈನ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ನಾನು ಫುಲ್ ಕಲರ್ ಡಿಮ್ ಆಗಿಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಒಂದು ಬೇಬಿ ಆಗಿದ್ದು ಒಂದು 7 ಮಂತ್ಸ್ವರೆಗೂ 7-8 ಮಂತ್ವರೆಗೂ ಕಲರ್ ಇರ್ತೀನಿ, ನಾರ್ಮಲಾಗಿ ಕಲರ್ ಇರ್ತೀನಿ. ಅದಾದಮೇಲೆ ಇನ್ನು ನೆಕ್ಸ್ಟ್ ನಾನು ಪೀರಿಯಡ್ ಆಗೋವರೆಗೂ ನಾನು ಕಲರ್ ಆಗೋದಿಲ್ಲ, ಕಲರ್ ಡಿಮ್ ಆಗ್ತಾ ಹೋಗ್ತೀನಿ ಹೊರತು ಕಲರ್ ಆಗೋದಿಲ್ಲ. ನಾನು ಫಸ್ಟ್ ಬೇಬಿಯಲ್ಲಿ ಬುಜ್ಜಿಯಲ್ಲಿ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ, ಆಫ್ಟರ್ ಡೆಲಿವರಿ ಆದಮೇಲೆ ಏನು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗುತ್ತೆ. ಅದಾದಮೇಲೆ 9 ಮಂತ್ಸ್ ಆದಮೇಲೆ ನಾನು ಪೀರಿಯಡ್ಸ್ ಆಗಿದ್ದು. ಪರಾಮಲ್ಲೂ ಸೇಮ್ ಅಂತ ಅನ್ಕೋತೀನಿ, ಇನ್ನು ನನ್ನ ಪೀರಿಯಡ್ ಆಗಿಲ್ಲ. ದಟ್ಸ್ ವೈ ನನ್ನ ಕಲರ್ ಹೆಂಗಾಗಿದ್ದೀನಿ ಅಂತಂದರೆ ಸೀರಿಯಸ್ಲಿ ನೀವು ಇಲ್ಲೇ ನೋಡ್ತಾ ಇರ್ಬೋದು. ವಿತೌಟ್ ಫಿಲ್ಟರಲ್ಲೇ ವಿಡಿಯೋ ಮಾಡ್ತಾ ಇರೋದು, ಬಟ್ ನೋಡಿ ನೀವು ಹೆಂಗಾಗಿದೆ ಅಂತ. ನೆಕ್ಸ್ಟ್ ಒಂದು ಬಂದು ಒಂದಲ್ಲಿ ಸನ್ಸ್ಕ್ರೀನ್, ಸೇಮ್ ಲೋಟಸ್ಸೇನೆ ಸನ್ಸ್ಕ್ರೀನ್. ಇದು ಸ್ವಲ್ಪ ಸ್ಟಿಕ್ಕಿ ಫೀಲ್ ಇರುತ್ತೆ, ಬಟ್ SPF 50++ ಇರೋದ್ರಿಂದ ಅಡ್ಜಸ್ಟ್ ಆಗಿದೆ ಸ್ಕಿನ್ನಿಗೆ. ನೋಡಿ, ನನ್ನ ಮಗನ ಎತ್ಕೊಂಡು ನಾನು ರೆಡಿ ಆಗಬೇಕು. ವಾಕರ್ಗೆ ಹಾಕ್ತೀನಿ ಅಂದ್ರೂ ಇರೋದಿಲ್ಲ. ಏನಕ್ಕೆ ಮನೇಲಿ ಯಾರೂ ಇಲ್ಲ ಅಂತಂದರೆ ಮುಂದೆ ಹೇಳ್ತೀನಿ. ಬುಜ್ಜಿನೂ ಇಲ್ಲ, ಬುಜ್ಜಿಗೆ ಹಾಲಿಡೇಸ್ ಕೊಟ್ಟಿದ್ದಾರೆ. ಅವನಿದ್ರೆ ಮನೆಯಲ್ಲಿ ಸ್ವಲ್ಪ ಆಟ ಆಡಿಸ್ತಾನೆ ಪರಮ್ನ, ಬಟ್ ಅವನು ಈಗಿಲ್ಲ. ಸೊ ಸನ್ಸ್ಕ್ರೀನ್ ಆಯಿತು. ಫ್ರೆಂಡ್ಸ್, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನನ್ನ ಮಗ ಅಂತೂ ಆ ಕಡೆ ಈ ಕಡೆ ಜಿಗಿತಾ ಇದ್ದಾನೆ. ನಾನು ಕ್ರೀಮ್ ಹಿಡ್ಕೊಂಡ್ರೆ ಕ್ರೀಮ್ ಕಿತ್ತಾಕೋದು, ಸೌಂಡ್ ಮಾಡೋದು, ಹೀಗೆಲ್ಲ ಮಾಡ್ತಾಯಿದ್ದ. ಸೊ ಹಾಗೆ ವಾಯ್ಸ್ ಓವರ್ನೇ ಕೊಟ್ಬಿಡೋಣ ಅಂತ ಬೇಗ ಫಾಸ್ಟ್ ಫಾರ್ವರ್ಡ್ಗೆ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಿಲ್ಲ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ನಾನು ಡೈಲಿ ಯೂಸ್ ಮಾಡೋ ಕ್ರೀಮ್ ಮತ್ತು ಸ್ವಲ್ಪ ನಾರ್ಮಲ್ ಪೌಡರ್, ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ ಮತ್ತು ಕಾಜಲ್ಲು, ಲಿಪ್ ಲೈನರ್ ಎಲ್ಲ. ಕಾಜಲ್ಲೇನು ಇವತ್ತು ಹಾಕಿಲ್ಲ ನಾನು, ಲಿಪ್ ಲೈನರ್ ಒಂದು ಯೂಸ್ ಮಾಡಿದೆ. ಸೊ ಬೇರೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ಐಲೈನರ್ ಹಾಕ್ಕೊಂಡು ಕುಂಕುಮ ಇಟ್ಕೊಂಡ್ರೆ ಫಿನಿಶ್ ಮೈ ಮೇಕಪ್. ಇನ್ನು ಅವನ್ನ ಕೆಳಗಡೆ ಇಳಿಸಿ ಆಮೇಲೆ ಹೇರ್ ಕೋಮ್ ಮಾಡ್ಕೋಬೇಕು. ಇವಾಗೆಲ್ಲ ಬೆಡ್ ಮೇಲೆಲ್ಲ ಮಲಗಿಸಿದ್ರೆ ಎದ್ದೆದ್ದು ಕೂತ್ಕೊಬಿಡ್ತಾನೆ. ಆ್ಯಂಡ್ ನಾನು ಯೂಸ್ ಮಾಡೋ ಏರ್ ಸಿರಮ್ ಇದು. ಹಾಕೋ, ಇರಿ ಶೂ ಹಾಕೊಳ್ಳಿ. ಖುಷ್ ನೋಡಿ, ಖುಷಿ ಇವತ್ತು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗ್ತಾ ಇದ್ದಾನೆ ಅಲ್ವಾ? ಡವ್ ಮಾಡ್ತಾನೆ ಅಣ್ಣ, ಡವ್ ಮಾಡಬೇಡ, ಹೋಗೋನು ಊರಿಗೆ ಹೋಗ್ತೀನು. ನೋಡಿ, ಮಮ್ಮಿನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಮಮ್ಮಿ ಫುಲ್ ಬ್ಯುಸಿ, ಕೈಗೆ ಸಿಕ್ಕಲ್ಲ. ಇಲ್ಲಿಂದ ತೋಟದಿಂದ ಮನೆ, ಪಾಪ 3 ಡೇಸಿಂದ ಫುಲ್ ಬ್ಯುಸಿ. ಬಾಯ್ ಬಾಯ್, ಐ ಲವ್ ಯು. ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಬುಜ್ಜಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗು ಮನೆ, ಹುಷಾರು ಬುಜ್ಜಿ, ನನಗೆ ಹೇಳ್ತಾ ಇದ್ದಾನೆ ಅವನು. ಬಾಯ್ ಮಮ್ಮ. ಬಾಯ್, ಟೇಕ್ ಕೇರ್, ಹುಷಾರು. ಬಾಯ್ ಬಾಯ್. ಸರಿ ಬಾಯ್ ಬುಜ್ಜಿ, ಹುಷಾರು. ಸರಿ ಬಾಯ್ ಮಮ್ಮಿ, ಹುಷಾರು.
ಫ್ರೆಂಡ್ಸ್, ಒಂದು ವೀಡಿಯೋ ಮಾಡೋಣ ಅಂತ ಪರಮ್ನ ಮಲಗಿಸಿ ಫ್ರೀ ಮಾಡ್ಕೊಂಡು ನಾನೊಂದು ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ಆ್ಯಕ್ಚುಲಿ ನಂದಲ್ಲ, ಮಮ್ಮಿಗೆ ಯಾವುದೋ ಹಬ್ಬಕ್ಕೆ ಅಂತ ನಾನು ಕೊಡಿಸಿದ ಸ್ಯಾರಿ. ಗ್ರೀನ್ ಮತ್ತು ಬಾಟಲ್ ಗ್ರೀನ್ ಮತ್ತು ಒಂಥರ ಇದು ಆರೆಂಜ್ಗೆ ಎಲ್ಲೋ ಮಿಕ್ಸ್ ಆಗಿರುತ್ತಲ್ಲ ಆ ಥರ ಕಲರ್ ಚೆನ್ನಾಗಿದೆ. ಸೊ ರೀಲ್ಸ್ ಮಾಡೋಣ ಅಂತ ಹಾಕ್ಕೊಂಡಿದ್ದೆ ಅಪರೂಪಕ್ಕೆ. ಒಂಥರ ಏನೋ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಇವಾಗ ನನ್ನ ಬ್ಲೌಸ್ ಮಮ್ಮಿ ಬ್ಲೌಸ್ ಏನಿಲ್ಲ, ಮಮ್ಮಿ ಬ್ಲೌಸ್ ಎಲ್ಲ ನನಗೆ ಆಗುತ್ತೆ. ಅಂದರೆ ಮಮ್ಮಿ ಏನು ಸಣ್ಣ ಆಗಿಲ್ಲ, ನಾನೇ ಮಮ್ಮಿ ಸೈಜಲ್ಲಿ ಇದ್ದೀನಿ, ನಾನು ಸಣ್ಣ ಆಗಬೇಕು. ಬಟ್ ಮಕ್ಕಳಿಗೆ ಫೀಡೆಲ್ಲ ಮಾಡಿಸ್ತಿದ್ದೀವಿ ಅಂತಂದರೆ ಡಯಟು ಆದರೆ ಕಾನ್ಸಂಟ್ರೇಟ್ ಮಾಡೋದೆಲ್ಲ. ಪರಮ್ 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 ನಾನು ವೀಡಿಯೋ ಮಾಡೋದೇ ತಡ ಫ್ರೆಂಡ್ಸ್, ವೀಡಿಯೋ ಮಾಡೋದೇ ತಡ, ಎದ್ದು ಬಿಟ್ಟಿರ್ತಾನೆ. ತಾತಾ ತಾತಾ ಇಲ್ಲ ಎತ್ಕೊಂಡಿದ್ದೀನಿ. ಏನು ಅಯ್ಯೋ ಇವ್ನು ಕರ್ಕೊಂಡು ಏನು ಮಾಡೋದು? ಆಯ್ತಾಯ್ತು, ದೋಸೆ ಹಾಕ್ಕೊಡ್ತೀನಿ, ಆಮೇಲೆ ಮಾಡ್ಕೊತೀನಿ ಬಿಡಿ. ಆಮೇಲೆ 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 ಎಲ್ಲ ಹೊಂಟೋದ್ರಲ್ಲ ಅಂತ ಬೇಜಾರಾಗ್ಬಿಟ್ರನೆ. ಬುಜ್ಜಿ ಎಲ್ಲ ಹೋಗ್ಬಿಟ್ರನಲ್ಲ ಊರಿಗೆ ಅಂತ. ಬುಜ್ಜಿನಾ? ಅಲ್ಲಿ ಊರಲ್ಲಿದ್ದಾನೆ. ಇಲ್ಲ ಇಲ್ಲ, ಮಹೇಶನ ಅವ್ರ ಮನೇಲಿದ್ದಾನೆ. ಮಂಗಡಿ ದೋಸೆ ಬೇಕಾ? ದೋಸೆ ದೋಸೆ ಬೇಕಾ? ದೋಸೆ 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 ದೋಸೆ. ಫ್ರೆಂಡ್ಸ್, ನಾನು ಏನಾದರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಮೇಯ್ನು ನನ್ನ ಮಗನೇ ಸ್ಪಾಯ್ಲ್ ಮಾಡೋದು. ಮಲಗಿದ್ದಾಗ ನಾನು ವೀಡಿಯೋ ಮಾಡ್ಕೋತೀನಿ, ಅವ್ನು ಎದ್ಬಿಡ್ತಾನೆ. ಮತ್ತು ನಾನು ವೀಡಿಯೋ ಮಾಡೋಣ ಅಂತ ಟ್ರೈಪೋಡ್ಗೆ ಹಾಕ್ತೆ, ನಮ್ಮ ಡ್ಯಾಡಿ ಬಂದುಬಿಟ್ರು. ಸೊ ಅಲ್ಲಿಗೆ ಡಿಸ್ಕನೆಕ್ಟ್ ಆಗೋಯ್ತು. ಇವಾಗ ಏನೇನು ಕೆಲಸ ಇದೆ ಗೊತ್ತಾ? ಈಗ ಜಸ್ಟು 5 ಮಿನಿಟಲ್ಲಿ ಪರಮ್ ಮಲಗಿದ್ದಾನೆ. ನಾನು ಮಲಗಿಸಿದ್ದೀನಿ. ಬಟ್ಟೆ ಒಣಗಾಕಬೇಕು, ಒಣಗಾಕಿರೋ ಬಟ್ಟೆ ಎತ್ಕೊಂಡು ಬರಬೇಕು. ಇನ್ನೇನು ಕೆಲಸ ಇದೆ? ಸಂಜೆಗೆ ಅಡುಗೆ ಮಾಡಬೇಕು. ಆಮೇಲೆ ಏನೇನು ಕೆಲಸ ಇದೆ ನನಗೆ ಗೊತ್ತಿಲ್ಲ ಸದ್ಯಕ್ಕೆ. ಇವಾಗ ಅಷ್ಟು ನೆನಪಿದೆ, ಅದನ್ನು ಮಾಡಬೇಕು. ಒಂದಷ್ಟು ಸಣ್ಣ ಪುಟ್ಟ ಎಡಿಟಿಂಗ್ ಇದೆ ಪ್ರಮೋಷನ್ದು, ಅದನ್ನು ಎಡಿಟ್ ಮಾಡಬೇಕು. ಏನಪ್ಪ ಅಂತ ಅಂದರೆ ಬುಜ್ಜಿನೂ ಹೋದ ಲೀವ್ಗೆ, ಅಂದರೆ ಸಮ್ಮರ್ ಹಾಲಿಡೇಸ್ಗೆ ಒಂದು 2 ಡೇಸ್ ಇದ್ದು ಬರ್ತೀನಿ ಅಂತ ಹೋಗಿದ್ದಾನೆ. ಮಮ್ಮಿನೂ ನಮ್ಮದು ತೋಟದಲ್ಲಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಅಂದರೆ ಅಡಿಕೆ ಎಲ್ಲ ನೆಡಬೇಕು, ಬಾಳೆ ನೆಡಬೇಕು, ಮತ್ತು ಮಣ್ಣೆಲ್ಲ ಒಡಿಸ್ತಾ ಇದ್ದಾರೆ. ಪವರ್ ಹೋಗಿತ್ತು, ಪವರ್ ಬಂದು ಮಣ್ಣೆಲ್ಲ ಒಡಿಸ್ತಾ ಇದ್ದಾರೆ. ಅಂದರೆ ಗೋಡ್ ಒಡಿಸೋದು ಅಂತೀವಿ ನಾವು. ಅದನ್ನೆಲ್ಲ ಒಡಿಸ್ತಾ ಇರೋ ರೀಸನಿಂದ ನಿಂತು ನೋಡ್ಕೋಬೇಕು. ನಿನ್ನೆ ಮೊನ್ನೆ ಎಲ್ಲ ಡ್ಯಾಡಿ ಮಮ್ಮಿ ಇಬ್ಬರು ಇದ್ದರು. ಬಟ್ ಮತ್ತೆ ಕೆಲಸ ಶುರುವಾಗಿರೋದ್ರಿಂದ ಡ್ಯಾಡಿ ಇಲ್ಲಿಗೆ ಬಂದರು. ವಿಶು ಮಾಮೂಲಿ ಒಂದು ಕೆಲಸ ಡ್ಯೂಟಿಗೆ ಹೋಗ್ಲೇಬೇಕು ಅವನ ಆಫೀಸ್ಗೆ. ಆ್ಯಂಡ್ ಮಮ್ಮಿ ನೋಡ್ಕೋಬೇಕಲ್ವ, ಹಾಗಾಗಿ ಮಮ್ಮಿನೂ ಅಲ್ಲಿ ಇರ್ತಾರಲ್ಲ ಅಂದ್ಬಿಟ್ಟು 1-2-3 ಡೇಸ್ ಇರೋದಕ್ಕೆ ಅಂತ ಬುಜ್ಜಿ ಹೋಗಿದ್ದಾನೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಸಮ್ಮರ್ ಹಾಲಿಡೇಸ್ಗೆ ಅವನು ಇಲ್ಲಿಂದ ಊರಿಗೆ ಹೋಗಿರೋದು. ಅಂದರೆ ನಾವು ಹೋಗ್ತಿದ್ವಿ, ಕರ್ಕೊಂಡು ಹೋಗ್ತಿದ್ವಿ, ಕರ್ಕೊಂಡು ಬರ್ತಿದ್ವಿ. ಬಟ್ ದಿಸ್ ಟೈಮ್ ಅವನೇನೆ ನಾನು ಹೋಗ್ತೀನಿ, ತುಂಬ ತಿಂಗಳುಗಳಾಯಿತು. ಅಂದರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಿದ್ರು. ಬಟ್ ಅವನು ಊರಿಗೆ ಹೋಗಿಲ್ವಲ್ಲ ಅಂದ್ಬಿಟ್ಟು ನಾನು ಹೋಗ್ತೀನಿ ಅಂತಿದ್ದ ಅಂದ್ಬಿಟ್ಟು ಕಳಿಸಿದ್ದೀನಿ, ಹೋಗಿದ್ದಾನೆ. ಅದು ಬುಜ್ಜಿ ಇಲ್ಲದೇ ಒಂಥರ ಬೇಜಾರಾಗ್ತಿದೆ. ಅವ್ನು ಇದ್ದಾಗ ಅವ್ನು ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನಾನು ಏನಾದರೂ ಕೆಲಸ ಇತ್ತು, ಬಟ್ಟೆ ಒಣಗಾಕಬೇಕು, ಬಟ್ಟೆ ಎತ್ಕೊಬರ್ಬೇಕು, ಇನ್ನೊಂದೇನಾದ್ರು ಕೆಲಸ ಇತ್ತು ಅಂದರೆ ಬುಜ್ಜಿ ಹತ್ರ ಬಿಟ್ಟರೆ ಅವನು ಆರಾಮಾಗಿ ನೋಡ್ಕೋತಿದ್ದ. ವಾಕರಲ್ಲೆಲ್ಲ ಹಾಕಿದ್ರೆ ಆಟ ಆಡಿಸೋದು ಹಂಗೆ ಮಾಡ್ತಿದ್ದ. ಬಟ್ ಅವನಿಗೆ ಊರಿಗೆ ಹೋಗಿರೋದ್ರಿಂದ ನಾನೇ ಎತ್ಕೊಂಡು ಆಟ ಆಡಿಸ್ಬೇಕು ಇವನನ್ನು. ಸೊ ಅವ್ರು ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ. ನಮ್ಮ ಮಮ್ಮಿ ಇದ್ದಾಗ್ಲೂ ಅಷ್ಟೇ, ಅವ್ರು ಎತ್ಕೊಂಡು ಎಲ್ಲ ಆಟ ಆಡಿಸ್ತಿರ್ತಾರೆ. ಅವ್ರೇನಾದರೂ ಕೆಲಸದ ಮೇಲೆ ಹೋದ್ರು ಅಂದರೆ ನಮ್ಮ ಮಮ್ಮಿ ಇರಬೇಕಿತ್ತಲ್ಲ ಅಂತ ಅನಿಸುತ್ತೆ. ಹಾಗೆ ಬುಜ್ಜಿನೂ ಹಂಗೆ ಅನ್ನಿಸ್ತಿದೆ ನನಗೆ. ಇನ್ನು ಮೇಲಂತೂ ನನ್ನ ಮಗನ ಜವಾಬ್ದಾರಿ, ನನ್ನ ಮಕ್ಕಳ ಜವಾಬ್ದಾರಿ ನನಗೇ ವಹಿಸ್ಬಿಟ್ಟಿದ್ದಾರೆ. ನಿನ್ನ ಮಕ್ಕಳನ್ನ ನೀನೇ ನೋಡ್ಕೊ, ನಾವಂತೂ ನೋಡ್ಕೊಳ್ಳಲ್ಲ ಇನ್ಮೇಲೆ ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಪಾಪ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಕೆಲಸಗಳು ಬಿಡುವೇ ಇಲ್ಲದೆ ಇರೋ ಥರ ಕೆಲಸ ಆಗ್ಬಿಟ್ಟಿದೆ. ಮನೆ ಕೆಲಸ
ತಿರ್ಗಾ ನಮ್ಮ ಮಮ್ಮಿ ತೋಟದಿಂದ ಮನೆ ಹತ್ರ ಬರಬೇಕು, ಮನೆಯಿಂದ ತೋಟದ ಹತ್ರ ಹೋಗಬೇಕು. ಇಲ್ಲಿಂದ ಕರೆಕ್ಟಾಗಿ 1 ಅವರ್ ಮೇಲಾಗುತ್ತೆ. ನಮ್ಮ ತೋಟ ಒಂದು ಪ್ರೆಸೆಂಟ್ ನಾವಿರೋ ಮೈಸೂರಿಂದ ನಮ್ಮ ತೋಟ ಬಂದು 1 ಅವರ್ ಜರ್ನಿ ಆಗುತ್ತೆ. ಸೊ ಅವರು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿರೋ ಕೆಲಸಗಳನ್ನ ನೋಡ್ಕೋಬೇಕು, ಇಲ್ಲಾಂದರೆ ಇಲ್ಲಿಂದ ಮನೆಗೆ ಹೋಗಬೇಕು, ಮನೇಲಿ ಕೆಲಸಗಳನ್ನ. ನೀವು ಅನ್ಕೋಬೋದು ಇದ್ದು ನೋಡ್ಕೊಂಡು ಬರೋದಕ್ಕೆ ಏನು ಮಹಾ ಅಂತ. ಬಟ್ ಇದ್ದು ನೋಡ್ಕೋತಾರಲ್ಲ ಆ ಕಷ್ಟ ಅವರಿಗೇನೆ ಗೊತ್ತಿರುತ್ತೆ. ಸೀರಿಯಸ್ಲಿ ನಾವು ಹೇಳೋ ಸುಲಭ, ನೋಡ್ಕೊಳ್ಳೋದೇನು ಕಷ್ಟನಾ ಅಂತ. ಬಟ್ ಅಲ್ಲಿ ಇದ್ದು ಅವ್ರ ಜವಾಬ್ದಾರಿ ತಗೊಂಡು ಅವ್ರಿಗೆ ವಹಿಸಿರೋ ಕೆಲಸಗಳನ್ನ ಮಾಡಬೇಕಲ್ಲ, ಸೀರಿಯಸ್ಲಿ ತುಂಬಾ ಕಷ್ಟ. 1 ಸೆಕೆಂಡ್. ಹಾಗಾಗಿ ನನ್ನನ್ನು ನಿನ್ನ ಮಕ್ಕಳ ಜವಾಬ್ದಾರಿ ನೀನೇ ನೋಡ್ಕೊ, ಫ್ರೀ ಇದ್ದಾಗ ನೋಡ್ಕೋತೀವಿ, ಅದನ್ನು ಬಿಟ್ಟು ಫ್ರೀ ಇಲ್ದಿರೋ ಟೈಮಲ್ಲಿ ನೋಡ್ಕೊಳಕ್ಕಂತೂ ಆಗಲ್ಲ. ನೀನೇ ನೋಡ್ಕೊ ನಿನ್ನ ಮಕ್ಕಳನ್ನ ಅಂತ ಬಿಟ್ಬಿಟ್ಟಿದ್ದಾರೆ. ಇವಾಗ ಹೆಂಗಾಗಿದೆ ನನಗೆ, ನನ್ನ ಕಷ್ಟ ಯಾಕೆ ಕೇಳ್ತೀರ ನೀವು? ಸಾಕಾಗಿದೆ. ನಮ್ಮ ಮಮ್ಮಿ ಇದ್ದಾಗ ಪಾಪ ಬುಜ್ಜಿದೇನು ಪ್ರಾಬ್ಲಮ್ ಇಲ್ಲ. ಸೀರಿಯಸ್ಲಿ ಅವನು ತುಂಬ ಅಂದರೆ ಮೆಚೂರ್ಡಾಗಿ ಥಿಂಕ್ ಮಾಡ್ತಾನೆ. ನಮ್ಮಮ್ಮ ನನ್ನ ತಮ್ಮನ್ನೇ ನೋಡ್ಕೋಬೇಕು ಅಂದ್ಬಿಟ್ಟು ಅವ್ನಿಗೆ ಏನು ಬೇಕು ಅಷ್ಟು ಮಾತ್ರ ಕೇಳಿಕೊಂಡು. ಇನ್ನು ಅವ್ನ ದೊಡ್ಡ ಕೆಲಸ ಏನು ಅಂತಂದರೆ ನಮ್ಮ ಬುಜ್ಜಿಗೆ ಮನೇಲಿದ್ದರೆ ಡ್ರಾಯಿಂಗ್ ಮಾಡೋದು, ವಾಟರ್ ಪೇಂಟ್ ಮಾಡೋದು, ಅದಕ್ಕೆ ಇಲ್ಲಾಂದರೆ ನನ್ನನ್ನು ಬಿಡಿಸೋದು, ಇಲ್ಲ ಫೋಟೋದಲ್ಲಿರೋದು ಬಿಡಿಸೋದು, ಫ್ಯಾನ್ ಬಿಡಿಸೋದು. ಅವನಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ, ಏನಾದರೂ ಡ್ರಾ ಮಾಡಬೇಕು ಅಂತಂದರೆ ಇಷ್ಟ. ಇಲ್ಲ ಅಂತಂದರೆ ಏನಾದರೂ ಕಲಿಬೇಕು, ಸ್ಪೆಲ್ಲಿಂಗ್ಗಳು ಹೇಳೋದು, ಇದ್ರ ಸ್ಪೆಲ್ಲಿಂಗ್ ಹೇಳಮ್ಮ, ಅದ್ರ ಸ್ಪೆಲ್ಲಿಂಗ್ ಹೇಳು, ಏನಾದರೂ ವರ್ಡ್ ಹೇಳ್ಬಿಟ್ಟು ಸ್ಪೆಲ್ಲಿಂಗ್ ಹೇಳು, ಇಲ್ಲ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳೋದು. ಅವ್ನಿಗೆ ಅದೇನೋ ಒಂಥರ ಖುಷಿ ಅವನಿಗೆ. ಅವನದೇನು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಪರಮ್ ತುಂಬ ಚಿಕ್ಕವನಾಗಿರೋದ್ರಿಂದ ಸೀರಿಯಸ್ಲಿ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತಂದ್ರೂ ನಾನು ಅವನ್ನ ಬಿಟ್ಬಿಟ್ಟು ಹೋಗಲ್ಲ. ಒಬ್ಬನ್ನೇ ಬಿಟ್ಟು ನಾನು ಹೋಗಲ್ಲ, ವಾಶ್ರೂಮ್ಗೆ ಹೋಗಲ್ಲ ನಾನು. ಸೊ ಆ ಥರ ಸಿಚುವೇಶನ್. ಮಕ್ಕಳು ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು, ಪೇರೆಂಟ್ಸ್ ಇರ್ತಾರಲ್ಲ, ಅಮ್ಮ ತಾಯಿ ಒಬ್ಬಳು ನೋಡ್ಕೊತಾ ಇರ್ತಾಳಲ್ಲ ಮನೇಲಿದ್ದು, ಅವರಿಗೆ ತುಂಬ ಚೆನ್ನಾಗಿದೆಲ್ಲ ಗೊತ್ತಿರುತ್ತೆ. ಸೊ ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಇದೆಲ್ಲ ಅನ್ಭವಿಸ್ಬೇಕು. ಬನ್ನಿ, ಈಗ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನೂ ಆಗಲ್ಲ. ಸೊ ಕಾಫಿ ಮತ್ತು ಅಲ್ಲಿ ಕೆಲಸಕ್ಕೆ, ಮನೆ ಕೆಲಸಕ್ಕೆ ಬಂದಿದ್ದಾರಲ್ಲ, ಇಲ್ಲಿಂದ ಏನು 5 to 10 minutes ಟ್ರಾವೆಲ್ ಇಲ್ಲ ಮನೆ. ಸೊ ಹಂಗೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ, ಅವ್ರಿಗೆ ಡ್ಯಾಡಿ ಟೀ ಮಾಡಿಸ್ಕೊಂಡೋದ್ರು. ಹಾಗಾಗಿ ನಾನಿವಾಗ ಕಾಫಿ ಕುಡಿತಾ ಇದ್ದೀನಿ. ಬನ್ನಿ ಹಾಗೆ ಬಟ್ಟೆಗಳನ್ನ ಎತ್ಕೊಬೋಣ. ನನ್ನ ಮಗನ ಪ್ಯಾಂಟು, ಪರಮ್ ಪ್ಯಾಂಟು 3/4% ಇಲ್ಲೇ ಇರುತ್ತೆ. ಒಂದು 3/4%. ಯಾಕಂದರೆ ಇವಾಗ ಡೈಪರ್ ಯೂಸ್ ಮಾಡ್ತಿಲ್ಲ ನಾವು. ಮಕ್ಕಳಿಗೆ ಚಳಿ ಇದ್ದಾಗ ಮಾತ್ರ ನಾವು ಡೈಪರ್ನ ಯೂಸ್ ಮಾಡ್ತೀವಿ. ಮತ್ತು ಆಟೋಮೆಟಿಕ್ ಸುಸ್ಸು ಎಲ್ಲ ಮಾಡ್ಕೊಳ್ಳೋದೆಲ್ಲ ಕಮ್ಮಿ ಮಾಡಿಬಿಡ್ತಾರೆ. ಸೊ ಡೈಪರ್ ಏನೂ ಹಾಕಲ್ಲ ಇವಾಗ. ಹಾಗಾಗಿ ಒಂದು ಪ್ಯಾಂಟ್ಗಳೇ ಒಂದು 20 ಪ್ಯಾಂಟ್ ಇರುತ್ತೆ ಹೊರಗಡೆ. ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಇಷ್ಟು ಬಟ್ಟೆ. ನಮ್ಮ ಮನೇಲಿ ಎಲ್ಲರೂ ಇದ್ದರು ಅಂದರೆ ಡೈಲಿ 2 ರಿಂದ 3 ಬಕೆಟ್ ಬಟ್ಟೆ ಕಂಪಲ್ಸರಿ ಇದ್ದೇ ಇರುತ್ತೆ. ನೆನ್ನೆ ಮಮ್ಮಿ ಡ್ಯಾಡಿ ಎಲ್ಲ ಊರಿಂದ ಬಂದು ಎಲ್ಲ ಸ್ನಾನಕ್ಕೆ. ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಹಾಕಿದ್ದಾಯಿತು. ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಏನು ಸ್ಕಿನ್ ಕೇರ್ ಅಲ್ಲ, ಹೋಮ್ ರೆಮಿಡೀಸ್ ಅಷ್ಟೇ. ಸೊ ಮುಖ ತೊಳೆದಿದ್ದೀನಿ. ಐಸ್ ಕ್ಯೂಬಿಂದ ಸ್ವಲ್ಪ ಹಾಗೆ ರಬ್ ಮಾಡೋಣ. ನನ್ನ ಮಗ ಎದ್ದ. ಬಂದೆ ಅಷ್ಟೇನಾ? ಆಚೆ ನಿಮ್ಮದು ಕೋಳಿ ನಿದ್ದೆ ಅಂತಾರೆ. ಇದಕ್ಕೆ ಕೋಳಿ ನಿದ್ದೆ ಅಂತಾರೆ. ಇಲ್ಲ ಐಸ್ ಕ್ಯೂಬ್. ಹಾಂ ಫ್ರೆಂಡ್ಸ್, ಐಸ್ ಕ್ಯೂಬಿಂದ ಅಂದರೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಈ ಸಮ್ಮರ್ಗೋದಕ್ಕೂ ಸಾಕು ಅನಿಸ್ಬಿಡುತ್ತೆ ಸೆಕೆ. ಅಮ್ಮ ಏನು ಮಾಡ್ತಾ ಇರೋದು ಬಂಗಾರಿ? ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ. ಸೊ ಈ ಥರ ಮಾಡಿ ಚೆನ್ನಾಗಿ ಅನಿಸುತ್ತೆ. ಸಾಕು ನನಗೆ. ಟೈಮ್ ಇವಾಗ ಬಂದು 4:45.
ವೆದರ್ ಹೆಂಗಿದೆ ಅಂದರೆ 2 ಗಂಟೆ ಬಿಸಿಲು ಥರ ಇದೆ ಸೀರಿಯಸ್ಲಿ. ಇವಾಗ ಒಂದು ಫೇಸ್ ಪ್ಯಾಕ್ ಹಾಕೋಣ. ಐಸ್ ಕ್ಯೂಬ್ ಅಲ್ಲೇ ಇಟ್ಬಿಡೋಣ, ಆಮೇಲೆ ಇಡೋಣ. ಪಾಪು ಇದನ್ನಲ್ವಾ ಫ್ರಿಡ್ಜಲ್ಲಿ ಓಪನ್ ಮಾಡಬೇಕು ನೋಡಿ. ನೀರು ಆಲ್ರೆಡಿ ತೊಳೆದು ಇದು ಒಂದು 3/4 ಡಬ್ಬ ಮಾಡ್ಕೊಂಡಿದ್ದೆ. ಇದೇನಿಲ್ಲ, 1/4 ಸ್ಪೂನ್ಗಿಂತನೂ ಕಮ್ಮಿ ಸಾಕು. ಹೇಳ್ತೀನಿ ಏನು ಅಂತ. ಇದು ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳನ್ನ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಅದು ಹಿಂಗೆ ಬಾಯಲ್ಲಿ ಹಾಕಿದ್ರೆ ಕಟ್ಟು ಮಂದಬೇಕು, ತೊಳೆದು ಒಣಗಿಸಿರೋದು ಹಂಗಿರಬೇಕು. ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಬಾಕ್ಸಲ್ಲಿ ಹಾಕಿ. ಹಾಲು, ಇದಕ್ಕೆ ಹಾಲು ಇಲ್ಲ ಮೊಸರು ಆಪ್ಷನಲ್ಲು, ಮನೇಲಿ 2ರಲ್ಲಿ 1 ಇದ್ದೇ ಇರುತ್ತೆ. 2 ಇಲ್ವಾ ತಲೆ ಕೆಡ್ಸ್ಕೊಬೇಡಿ, ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ತರ್ತರಿಯಾಗಿ ರುಬ್ಕೋಬೇಕು ನೀವು, ಫೈನಾಗಿ ಪೌಡ್ರ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ನನ್ನ ಮಗ ಇದನ್ನು ಡ್ರೈ ಆದಮೇಲೆ ಎದುರ್ಕೊಬಿಡ್ತಾನೆ, ಏನೋ ಹಚ್ಕೊಬಿಟ್ಟಿದ್ದಾಳೆ ಅಂದ್ಬಿಟ್ಟು. ನಾನು ತುಂಬ ಡ್ರೈ ಮಾಡಲ್ಲ, ಇದನ್ನೆಲ್ಲರೂ ಕನ್ತಾನೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಗಿ ಆಗ್ತಿದೆ, ಸ್ಕಿನ್ನು ಟೈಟ್ ಆಗ್ತಿದೆ ಅನ್ನೋವಾಗ ಹೋಗ್ಬಿಟ್ಟು ವಾಶ್ ಮಾಡಿಬಿಡ್ತೀನಿ. ಬೇಡ ಬೇಡ ಬೇಡ, ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಫ್ರೆಂಡ್ಸ್. ಸೀರಿಯಸ್ಲಿ ಇದು ಚೈಲ್ಡ್ಹುಡ್ಡಿಂದನೂ, ಅಂದರೆ ಇದನ್ನು ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ನಾನು ತುಂಬ ಹಳೆ ವೀಡಿಯೋಸಲ್ಲೆಲ್ಲ ಹೇಳಿದ್ವಿ ನಿಮಗೆ. ನನಗೆ ಅವಾಗ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಇತ್ತು, ಅದು ಟೀನೇಜರ್ಸ್ಗೆ ಕಾಮನ್ನು. ಪಿಂಪಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬಟ್ ಸನ್ ಟ್ಯಾನ್ ಆಗಿರುತ್ತೆ, ಓಪನ್ ಪೋರ್ಸ್ ಇರುತ್ತೆ, ಮತ್ತು ಏನು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಇರುತ್ತಲ್ಲ, ಇದು ರಫ್ ಆಗಿರೋದ್ರಿಂದ ಡೈಲಿ ಹಚ್ಚೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಹಚ್ಚಿಬಿಟ್ಬಿಟ್ಟು ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಟೈಟ್ ಆಗ್ತಿದೆ ಅನ್ನೋವಾಗ ತೊಳೆದ್ರಾಯ್ತು. ಬಟ್ ನಾನೀಗ ಏನು ಹಚ್ಚಿದ್ರೂ ನನಗೆ ಹಾರ್ಮೋನ್ಸ್ ಚೇಂಜ್ ಆಗದೆ ಇರೋ ರೀಸನಿಂದ, ಅಂದರೆ ಪೀರಿಯಡ್ ಆಗದೆ ಇರೋದ್ರಿಂದ ನನಗೆ ಅಷ್ಟಾಗಿ ಏನು ಚೇಂಜಸ್ ಆಗ್ತಿಲ್ಲ. ಇದನ್ನು ಆಮೇಲೂ ಕಂಟಿನ್ಯೂ ಮಾಡಬೇಕು ನಾನು. ಆಫ್ಟರ್ ಪೀರಿಯಡೆಲ್ಲ ಆದಮೇಲೂ ಕಂಟಿನ್ಯೂ ಮಾಡಬೇಕು. ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೊಂದು ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರುತ್ತಲ್ಲ, ಅದು ನಿಜವಾಗ್ಲೂ ಕಮ್ಮಿ ಆಗುತ್ತೆ. ನನಗೆ ಇತ್ತೀಚೆಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸೂ ಆಗ್ತಾಯಿತ್ತು. ಇದನ್ನು ಹಚ್ಚಿ ಟ್ರೈ ಮಾಡಿದ್ರಿಂದ, ಅಂದರೆ ಬಿಟ್ಬಿಟ್ಟಿದ್ದೆ ನಾನು, ತುಂಬ ವರ್ಷಗಳೇ ಆಗಿತ್ತು ಅಪ್ಲೈ ಮಾಡಿ. ಸೊ ಫೇಶಿಯಲ್ ಎಲ್ಲ ಮಾಡಿಸ್ತಾ ಇಲ್ಲ ಸದ್ಯಕ್ಕೆ ಅಂದ್ಬಿಟ್ಟು, ಮಗನ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಹೋಮ್ ರೆಮಿಡೀಸನ್ನೇ ಮಾಡೋಣ ಅಂದ್ಬಿಟ್ಟು ಹಚ್ಚಿದ್ದೀನಿ. ಒಂದು 1/4 ಸ್ಪೂನ್ ತೊಗೊಂಡ್ರೆ ಸಾಕು, ನೆಕ್ಗೆಲ್ಲ ಅಪ್ಲೈ ಮಾಡ್ಬೋದು. ಪಾಪ ಎಲ್ಲ ಮುಟ್ತಾನೆ ಅಂತ ಇವಾಗ ಅಪ್ಲೈ ಮಾಡ್ತಿಲ್ಲ. ಸೊ ಚೆನ್ನಾಗಿ ಒಂದು ಲಾಸ್ಟ್ ಮಸಾಜ್ನ ಮಾಡಿ, ಅಂದರೆ ಸ್ಕ್ರಬ್ ಮಾಡಿ. ಡ್ರೈ ಆದಮೇಲೂ ಮಾಡ್ಕೋಬೋದು. ಈಗ ಮಾಡಿ ಬಿಟ್ಬಿಟ್ರೆ ಇಷ್ಟೇ, ಖತಮ್ ನನ್ನ ಸ್ಕಿನ್ ಕೇರ್. ಇವಾಗ ಒಂದು ಸ್ವಲ್ಪ ಊಟ ತಿನ್ನಿಸ್ಕೊಂಡು ನಾನು ಆಟ ಆಡಿಕೊಂಡು ಅಷ್ಟರಲ್ಲಿ ಡ್ರೈ ಆಗಿಬಿಡುತ್ತೆ ಅಲ್ಲ ಬಂಗಾರಿ, ಡ್ರೈ ಆಗಿಬಿಡುತ್ತೆ. ಆಮೇಲೆ ನನ್ನ ಬಂಗಾರಿ ನೋಡ್ತಾ ಇದ್ದಾನೆ, ಅಮ್ಮ ಏನೋ ಹಚ್ಕೊಬಿಟ್ಟಿದ್ದಾಳಲ್ಲ. ಇವನು ಏರಂತೂ ಸಕ್ಕತ್ ಸಾಫ್ಟ್ ಆ್ಯಂಡ್ ಸಿಲ್ಕಿ, ತುಂಬಾ ಚೆನ್ನಾಗಿದೆ. ಬೆಟ್ಟಕ್ಕೆ ಅಂದರೆ ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಡಬೇಕು, ಅಂದರೆ ನಮ್ಮ ಮನೆ ದೇವರು ತಿಮ್ಮಪ್ಪ ಆಗಿರೋದ್ರಿಂದ ತಿರುಪತಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಲಿ 1 ಇಯರು, ನೆಕ್ಸ್ಟು ರಜಕ್ಕೆ ಸುನೀಲ್ ಬರ್ತಾರಲ್ಲ ಅವಾಗ ಕೊಡೋಣ. ಬಾ 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 ಅಂತಾನೆ, ಬಾ ಬಾ ತಾತ ತಾತ ಬಾ 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 ಕೊಡು ಕೊಡು ಬಾ ಬಾ. ಸೊ ಟ್ರೈ ಆಗಲಿ ಫ್ರೆಂಡ್ಸ್, ರಿಲ್ಯಾಕ್ಸಿಂಗ್ ಟೈಮ್ ನನ್ನ ಮಗನಿಗೆ ಅಲ್ಲ ಮೊನ್ನೆ. ಅಚ್ಚ ಅವ್ನ ಹೇರ್ನ ಎಷ್ಟೇ ತಳ್ಳಿದ್ರು ಹಿಂದಕ್ಕೆ ಮುಂದೆ ಬಂದುಬಿಡುತ್ತೆ. ಒಂದು ಪುಟಾಣಿ ಕ್ಲಿಪ್ ತಂದು ಹಾಕ್ಬೇಕು ಬಂಗಾರಿಗೆ ಅಲ್ಲಮ್ಮ. ಸೊ ನಾನು ಫೇಸ್ ವಾಶ್ ಮಾಡಿದೆ, ಅದು ಹಚ್ಬಿಟ್ಟು ಏನೋ ಒಂಥರ ನಿದ್ದೆ ಬರೋ ಥರ ಆಗ್ತಿದೆ, ಅಂದರೆ ಏನೊಂಥರ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. ಬರೋನು ರೆಡಿ ಮಾಡಿಕೊಂಡು ಆಚೆ ಕರ್ಕೊಂಡು ದಿನಕ್ಕೆ ಮಿನಿಮಮ್ ಅಂದರೆ 3ರಿಂದ 4 ಟೀ ಶರ್ಟ್, 3ರಿಂದ 4 ಟೀ ಶರ್ಟ್ ಚೇಂಜ್ ಮಾಡಬೇಕು. ಮಿನಿಮಮ್ ಒಂದು 8ರಿಂದ 10 ಶಾರ್ಟ್ಸ್ನ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಬಾಸ್ಗೆ. ನೋನಮ್ಮ ಬಾ 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 ಮಾಮ 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 ವೆದರ್ ನೋಡಿ. ಸೊ ಈ ಟೈಮ್ಗೆ ಬುಜ್ಜಿ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದ ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಿದ್ದಾರೆ, ಬಟ್ ಅವನು ಊರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಓಕೆ ಬಾಯ್.
ಓಕೆ ಬಾಯ್. ಓಕೆ ಬಾಯ್ ಫ್ರೆಂಡ್ಸ್. ಪರಾಮ್ನ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂಗಾರಿ ಪರಾಮ್ 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 ಪರಾಮ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆಟ ಆಡಿಸ್ಕೊಂಡು ಹೊರಗಡೆ ಅಡುಗೆ ಮಾಡಬೇಕು ಇವತ್ತು. ಬಾಯ್.